ಓಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ಚೈವ ತತೋ ಜಯಮುದೀರಯೇ. ಓಂ ಶಾಂತಿ ಶಾಂತಿ ಶಾಂತಿ. ನಾವು ಮಹಾಭಾರತದ ಆದಿಪರ್ವದ ಬಗ್ಗೆ ವಿಚಾರ ಮಾಡ್ತಿದ್ವಿ. ಇದರಲ್ಲಿ 54 ಅಧ್ಯಾಯ ಮುಗಿದಿದೆ. 55ನೇ ಅಧ್ಯಾಯ ಪ್ರಾರಂಭ ಆಗುತ್ತೆ. ಇದರಲ್ಲಿ ಮುಖ್ಯವಾಗಿ ಏನು ವಿಷಯ ಬರುತ್ತಂದರೆ, ಆಸ್ತಿಕನು ಯಜ್ಞದ ಯಜಮಾನನನ್ನು, ಯಜ್ಞವನ್ನು, ಋತ್ವಿಜರನ್ನು, ಸದಸ್ಯರನ್ನು ಮತ್ತು ಅಗ್ನಿದೇವನನ್ನು ಸ್ತುತಿಸೋದು ನಡೆಯುತ್ತೆ. ಇದರಲ್ಲಿ ಮುಖ್ಯವಾಗಿ ಇದರಲ್ಲಿ ಆಸ್ತಿಕ ಜರಾತ್ಕಾರುವಿನ ಮಗು ಆಗಿರ್ತಾನೆ. ತುಂಬ ಶ್ರೇಷ್ಠವಾದ ತಪಸ್ವಿಯಾಗಿರ್ತಾನೆ, ಬ್ರಾಹ್ಮಣೋತ್ತಮನಾಗಿರ್ತಾನೆ. ಈಗ ಅವರ ಹಾವುಗಳನ್ನು, ಜನ್ಮೇಜಯನ ಸರ್ಪಯಾಗನ ನಿಲ್ಲಿಸೋದಕ್ಕಂತ ಬಂದಿರ್ತಾನೆ. ನಿಲ್ಲಿಸೋದಕ್ಕಂತ ಬಂದು ಶಕ್ತಿ ಸಾಮರ್ಥ್ಯಗಳಿಂದ ತೋರಿಸಿ ನಿಲ್ಲಿಸೋದಕ್ಕಾಗೋದಿಲ್ಲ. ಯಾಕಂದರೆ ಜನ್ಮೇಜಯ ರಾಜನೂ ಧರ್ಮಾತ್ಮ ರಾಜ ಆಗಿದ್ದಾನೆ. ಆ ಯಜ್ಞದಲ್ಲಿ ಕೂತಿರೋಂಥ ಋತ್ವಿಜರು, ಋಷಿಗಳು, ಅವರ ಟೀಮ್ ನೋಡಿದ್ರೇ ಯಾರಿಗೆ ಆಗಲಿ ಹೆದರಿಕೆ ಆಗುತ್ತೆ. ಪ್ರಪಂಚದಲ್ಲಿ ಯಾರೂ ಅವರನ್ನು ಗೆಲ್ಲೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಂಥ ಮಹಾನುಭಾವರೇ ಅಲ್ಲಿ ಕೂತಿದ್ದಾರೆ. ಮತ್ತು ಅಂಥ ಯಜ್ಞದಲ್ಲಿ ಈ ಆಸ್ತಿಕ ಹೋಗ್ಬಿಟ್ಟು ಎಷ್ಟೇ ತಪಸ್ಸರಿದ್ದರೂ ಅವ್ರ ಮುಂದೆ ಏನೂ ನಡೆಯೋದಿಲ್ಲ. ಅದಕ್ಕೆ ಈ ಯುಕ್ತಿಯನ್ನು ಉಪಯೋಗಿಸ್ತಾನೆ. ಸ್ತುತಿ ಪ್ರಿಯವಾಕ್ಯ ಪ್ರಧಾನೇನ ಸರ್ವೇ ಜಂತವಃ ತುಷ್ಯಂತೆ ಅಂತಾರೆ. ಪ್ರಿಯವಾಕ್ಯದಿಂದ ಎಲ್ಲ ಜಂತುಗಳು ಕೂಡ ಆನಂದ ಪಡ್ತಾವಂತೆ. ಯಾವತ್ತೇ ಆಗಲಿ ನಮ್ಮ ಕೆಲಸ ಆಗಬೇಕಂದ್ರೆ 3 ಪ್ರಕಾರದಲ್ಲಿ ನಾವು ಕೆಲಸ ಮಾಡಿಸ್ಕೋಬೋದಂತೆ. ಕಠಿಣವಾದ ವಾಕ್ ಮತ್ತು ಹಾವಭಾವಗಳಲ್ಲಿ ಭಯಂಕರವಾದ ದೃಶ್ಯವನ್ನು ತೋರಿಸಿ ಹೆದರಿಸಿ ಹಾಗೂ ಕೆಲಸ ತಗೋಬೋದು. ಕಠಿಣದ ವಾಕಲ್ಲೂ ಕೆಲಸ ತಗೋಬೋದು. ಇನ್ನೊಂದು ಒಳ್ಳೆಯ ಮನಸ್ಸಿಂದ ಕೂಡ ನಾವು ಕೆಲಸ ತಕ್ಕೋಬೋದು ಅಂದ್ಬಿಟ್ಟು ಮಾಣಿಕೇಶ್ವರಮ್ಮ ಅಂತಿದ್ರು. ಬುದ್ಧಿವಂತರು ನಾಯನ ಕುಕ್ಕ ಚೇತಲು ಪೊಯ್ತು ಹೊಡಿಸ್ಕೊಂತಾರೆ ಅಂತ. ಬುದ್ಧಿವಂತನಾದವನು ನಾಯಿ ಕೈಯಲ್ಲೂ ಕೂಡ ಅದು ಸ್ಟವ್ ಹೊಳೆಯನ್ನು ತೋಡಿಸ್ಕೊತಾನಂತೆ. ಅಷ್ಟು ಉಪಯೋಗ ಮಾಡ್ಕೊತಾನಂತೆ. ಈ ಆಸ್ತಿಕನು ಅದೇ ದಾರಿ ನಡೆದಿದ್ದಾನೆ. ಅಂಥ ಮಹಾನುಭಾವರನ್ನು ಎದುರಾಕ್ಕೊಂಡು ಏನೇ ಮಾಡಲಿ ಯಾಗನ್ನು ನಿಲ್ಲಿಸೋದಕ್ಕಾಗೋದಿಲ್ಲ. ಅದಕ್ಕೆ ಏನು ಮಾಡ್ತಾನೆ, ಎಲ್ಲನೂ ಒಂದೇ ಸ್ತುತಿ ಮಾಡ್ತಾನೆ. ಸ್ತುತಿ ಮಾಡುವಾಗ ಈ ಯಾಗವನ್ನು ಫಸ್ಟು ರಾಜನ ಸ್ತುತಿ ಮಾಡಬೇಕಲ್ಲ. ರಜೋಗುಣ ಪ್ರಧಾನದಲ್ಲಿರೋರು ಸ್ತುತಿಗೆ ಬೇಗ ಸರೆಂಡರ್ ಆಗಿಬಿಡ್ತಾರೆ. ಅವ್ರ ಕೈಯಲ್ಲಿ ಕೆಲಸ ಮಾಡಿಸ್ಕೋಬೇಕಂದ್ರೆ ಇದನ್ನು ಸ್ತುತಿನೇ. ಮಿಕ್ಕಿದವರು ಸ್ವಲ್ಪ ಯೋಚನೆ ಮಾಡ್ತಾರೆ. ಸತ್ವಗುಣ ಪ್ರಧಾನ ಇರೋರು ಅವ್ರ ಸ್ತುತಿಯಲ್ಲಿ ಏನಾದರೂ ನ್ಯಾಯ ಇದೆಯಾ, ಚಮಚಾಗಿರಿ ಇದೆಯಾ ಅನ್ನೋದೆಲ್ಲ ಚೆಕ್ ಮಾಡಿಕೊಂಡು ಅವರು ವಿಚಾರ ಮಾಡ್ತಾರೆ. ರಜೋಗುಣಿ ಆದವನು ತುಂಬ ಬೇಗ ಸಂತುಷ್ಟಿ ಆಗಿಬಿಡ್ತಾನೆ. ರಾಜರಿಗೆ ಅದಕ್ಕೆ ಯಾರಾದರೂ ಸ್ತುತಿ ಮಾಡಿಬಿಟ್ಟಿದ್ರೆ ಬೇಗ ಇಮಿಡಿಯೇಟಾಗಿ ಪುರಸ್ಕಾರ ಕೊಟ್ಬಿಡ್ತಾರೆ ಅವರು. ಅದಕ್ಕೆ ಫಸ್ಟು ರಾಜನನ್ನು ಈಗ ಸ್ಟಾರ್ಟ್ ಮಾಡ್ತಾನೆ ಪುರಸ್ಕಾರ. ಸೋಮಸ್ಯ ಯಜ್ಞೋ ವರುಣಸ್ಯ ಯಜ್ಞಃ ಪ್ರಜಾಪತಿರ್ಯಜ್ಞ ಆಸೀತ ಪ್ರಯಾಗೇ ತಥಾ ಯಜ್ಞೋಯಂ ತವ ಭಾರತಾಜ್ಞ ಪಾರೀಕ್ಷಿತ ಸ್ವಸ್ತಿನೋಸ್ತು ಪ್ರಿಯೇಭ್ಯಃ. ಇದೇ ಚಂದದಲ್ಲಿ ಒಂದು 10-15 ಶ್ಲೋಕದಲ್ಲಿ ಸ್ತುತಿ ಮಾಡ್ತಾ ಇರ್ತಾನೆ. ಹೇ ಭರತವಂಶ ಪ್ರದೀಪನೇ ಜನ್ಮೇಜಯ, ನಾನು ಅನೇಕ ಯಜ್ಞಗಳನ್ನು ಸಂದರ್ಶಿಸಿದ್ದೇನೆ ಮತ್ತು ಅನೇಕ ಯಜ್ಞಗಳಲ್ಲಿ ಭಾಗವಹಿಸಿದ್ದೇನೆ. ಕೆಲವು ಮಹಾಯಜ್ಞಗಳು ಹೇಗೆ ನಡೆದುವೆಂಬುದನ್ನು ಬ್ರಾಹ್ಮಣ ಮುಖ್ಯರಿಂದ ಕೇಳಿ ತಿಳಿದಿದ್ದೇನೆ. ನೀನು ಮಾಡುತ್ತಿರುವ ಈ ಮಹಾಯಜ್ಞವು ಆ ಯಜ್ಞಗಳಿಗೆ ಸಮಾನವಾಗಿದೆ. ನೀನು ಮಾಡ್ತಾ ಇರೋದು ಯಜ್ಞ ಸಾಮಾನ್ಯ ಅಲ್ಲ ಅಂತ. ಸೋಮನು ಮಾಡಿದ ಯಜ್ಞ, ವರುಣನು ಮಾಡಿದ ಯಜ್ಞ, ಪ್ರಜಾಪತಿ ಪ್ರಯಾಗದಲ್ಲಿ ಮಾಡಿದ ಪ್ರಯಾಗರಾಜ್ ಪ್ರಕೃಷ್ಟ ರೂಪೇಣ ಪ್ರಥಮ ಯಾಗ, ಮೊದಲನೇ ಯಾಗ ಅಲ್ಲೇ ನಡೆದಿದ್ದು. ಅದಕ್ಕೆ ಹೆಸರು ಪ್ರಯಾಗ ಅಂತ ಹೆಸರು. ಕುಂಭಮೇಳ ನಡೀತಲ್ಲ ಅಲ್ಲಿ ಅಂತ. ಪ್ರಜಾಪತಿ ಮಾಡಿರೋ ಪ್ರಯಾಗದಲ್ಲಿ ಮಾಡಿದ ಯಜ್ಞ, ಇವುಗಳಲ್ಲಿ ಸಮಾನವಾಗಿ ನಿನ್ನ ಯಜ್ಞಬಿಂದು ನಡೆಯುತ್ತಿದೆ. ನಮಗೆ ಪ್ರಿಯರಾದವರೆಲ್ಲರಿಗೂ ಮಂಗಳ ಉಂಟಾಗಲಿ ಅಂದಿತ್ತು. ಇನ್ನು ಅದೇ ಸ್ಟೈಲಲ್ಲಿ ಹೊಗಳ್ತಾ ಇರ್ತಾನೆ. ಹೇ ಭರತಕುಲ ವಾತಂಸ, ಇಂದ್ರನು 100 ಯಜ್ಞಗಳನ್ನು ಮಾಡಿದನೆಂದು ಹೇಳುತ್ತಾರೆ. 100 ಒಳ್ಳೆ ಶ್ರೇಷ್ಠವಾದ ಯಜ್ಞಗಳನ್ನು ಮಾಡಿ ಆ ಪದವಿಯನ್ನು ಹೊಂದಿರ್ತಾನೆ. ಆದುದರಿಂದಲೇ ಅವನನ್ನು ಶತಕ್ರತು ಅಂತಾರೆ. ಶತಕ್ರತು ಅಂದ್ರೆ 100 ಯಜ್ಞಗಳಿಗೆ ಮಾಡಿಸಿದ್ದಾನೆ ಅನ್ನಬೇಕು.
ಇಂದ್ರನಂತೆಯೇ ಪುರುವು 100 ಯಾಗಗಳನ್ನು ಮಾಡಿದ್ದನು. ಇಂದ್ರನು ಮಾಡಿದ ಮತ್ತು ಪುರುವು ಮಾಡಿದ 100 ಯಾಗಗಳಿಗೆ ನೀನಿಂದು ಮಾಡುತ್ತಾ ಇರೋ ಸರ್ಪಯಾಗವು ಸದೃಶವಾಗಿದೆ. ಕಡಿಮೆ ಏನಿಲ್ಲ ನೀನು ಮಾಡ್ತಾ ಇರೋ ಯಾಗ ಅವರು ಮಾಡಿದ ಯಾಗಕ್ಕೆ ಸಮಾನವಾಗಿದೆ ಅಂದ್ಬಿಟ್ಟು. ಮತ್ತು ಯಮನು ಮಾಡಿದ ಯಜ್ಞಕ್ಕೆ, ಇವೆಲ್ಲ ಪುರಾಣದಲ್ಲಿ ಯಾರ್ಯಾರು ಯಾವಾಗ ಏನೇನು ಯಜ್ಞ ಮಾಡಿದ್ರಂತೆಲ್ಲ ಬರುತ್ತೆ. ಎಲ್ಲ ಶ್ರೇಷ್ಠವಾದ ಯಜ್ಞಗಳನ್ನು ಹೊಗಳಿ ಅದರ ಸಮಾನವಾಗಿದೆ ನಿನ್ನ ಯಜ್ಞ ಅಂತ ಹೊಗಳ್ತಾ ಇದ್ದಾನೆ. ಹರಿಮೇಧನು ಮಾಡಿದ ಯಜ್ಞಕ್ಕೆ ಮತ್ತು ರತಿದೇವನು, ಇವರೆಲ್ಲ ಸ್ಟೋರಿ ಬರುತ್ತೆ ಮಹಾಭಾರತದಲ್ಲಿ. ರತಿದೇವನು ಮಾಡಿದ ಯಜ್ಞಕ್ಕೆ ಈ ನಿನ್ನ ಯಜ್ಞವು ಸಮಾನವಾಗಿದೆ. ನೀನು ಮಾಡುತ್ತಿರುವ ಸರ್ಪಯಾಗವು ಯಾವ ವಿಧದಲ್ಲಿಯೂ ಅವರು ಮಾಡಿದ ಯಜ್ಞಗಳಿಗೆ ಕಡಿಮೆ ಇಲ್ಲ. ಗಯನು ಮಾಡಿದ ಯಜ್ಞ, ಶಶಬಿಂದುವು ಮಾಡಿದ ಯಜ್ಞ, ಕುಬೇರನು ಮಾಡಿದ ಯಜ್ಞ, ಇವುಗಳಿಗೂ ನಿನ್ನ ಈ ಸರ್ಪಯಾಗವು ಸದೃಶವಾಗಿದೆ. ಮತ್ತು ನೃಗನು ಮಾಡಿದ ಯಜ್ಞ, ಅಜಮೀನನು ಮಾಡಿದ ಯಜ್ಞ, ದಶರಥ ಮಗನಾದ ಶ್ರೀರಾಮಚಂದ್ರನು ಮಾಡಿದ ಯಜ್ಞ. ಅಶ್ವಮೇಧ ಯಾಗ ಅಲ್ಲೂ ಮಾಡಿಸಿರ್ತಾನೆ. ಆವಾಗಲೆಲ್ಲ ಲವಕುಶರ ಜೊತೆ ಎಲ್ಲ ಯುದ್ಧ ಆಗೋದು. ಈ ನಿನ್ನ ಯಜ್ಞವು ಅನುರೂಪವಾಗಿದೆ. ನಮಗೆ ಪ್ರಿಯರಾದವರೆಲ್ಲರಿಗೂ ಮಂಗಲ ಉಂಟಾಗಲಿ. ಮತ್ತು ಯಮನ ಪುತ್ರನಾದ ಯುಧಿಷ್ಠಿರನು ಮಾಡಿದ ಯಜ್ಞವು, ಯುಧಿಷ್ಠಿರನು ಒಂದು ಯಜ್ಞ ಮಾಡಿರ್ತಾನೆ. ಆ ಯಜ್ಞ ಮಾಡಿ ತುಂಬಾ ವೈಢೂರ್ಯದಿಂದ ಮಾಡಿರ್ತಾರೆ ಯಜ್ಞ. ಆ ಯಜ್ಞದರಲ್ಲೇ ದುರ್ಯೋಧನನಿಗೆ ಅಸೂಯೆ ಬುದ್ಧಿ ಜಾಸ್ತಿ ಬಂದ್ಬಿಟ್ರು. ಯಾವತ್ತೇ ಆಗಲಿ ಸಂಪತ್ತಿನ ಹೆಚ್ಚು ತೋರಿಸ್ಕೊಳ್ಳೋಕೆ ಹೋದರೆ ತಪ್ಪದಿರ ಅದಕ್ಕೆ ದೃಷ್ಟಿ ಬೀಳುತ್ತೆ. ಇನ್ನೊಬ್ಬರು ನಮಗೆ ಶತ್ರುಗಳು ಹೆಚ್ಚಾಗ್ತಾರೆ, ನಮಗೆ ಸಮಸ್ಯೆಗಳು ಜಾಸ್ತಿ ಆಗುತ್ತೆ. ಅಷ್ಟು ಸ್ಟ್ಯಾಂಡರ್ಡಾಗಿ ಮಾಡಿರ್ತಾನಂದರೆ ಆ ಯಜ್ಞ. ದುರ್ಯೋಧನಿಗೂ ಒಂದು ಕೆಲಸ ಕೊಟ್ಟಿರ್ತಾರೆ, ದಾನ ಮಾಡೋದು. ಕೃಷ್ಣನೇ ಅವನಿಗೆ ಆ ಪೋಸ್ಟಲ್ಲಿ ಇಟ್ಟಿರ್ತಾನೆ. ಆ ದುರ್ಯೋಧನ ಜಾತಕದಲ್ಲಿ ಏನಿರುತ್ತೆ ಅಂದರೆ ಅವನ ಕೈಯಿಂದ ಏನು ಕೊಟ್ಟರೂ ಕೂಡ ಮತ್ತೆ ಡಬಲ್ ಮಲ್ಟಿಪ್ಲೈ ಆಗಿ ಅವನ ಹತ್ರ ಬರ್ತಾಯಿರುತ್ತೆ. ಬಟ್ ಅವನಿಗೆ ಕೊಡೋ ಬುದ್ಧಿ ಇರೋದಿಲ್ಲ. ಬಟ್ ಇಲ್ಲಿ ಬೇಕಂತ ದನ ಎಲ್ಲ ಬೇಗ ಖಾಲಿ ಆಗಿಬಿಡಲಿ ಅಂದ್ಬಿಟ್ಟಿದ್ದನ್ನು ಬಂದವ್ರಿಗೆಲ್ಲ ಕೇಳಿದ್ದಕ್ಕಿಂತ ಡಬಲ್ ಎಲ್ಲ ವೇಸ್ಟ್ ಮಾಡಿಬಿಟ್ಟು ಕೆಟ್ಟ ತರಿಸ್ಬೇಕಂತ ಸುಮ್ಮನೆ ಎಲ್ಲ ಕೊಟ್ಬಿಡ್ತಾ ಇರ್ತಾನೆ. ಬಟ್ ಅವ್ನಿಗೆ ಗೊತ್ತಿಲ್ಲ ಕೃಷ್ಣ ಪರಮಾತ್ಮನಿಗೆ ಇವನು ಜಾತಕ ಕೊಡ್ತಿರುತ್ತೆ. ಅವ್ನಿಗೆ ಎಷ್ಟು ಹಂಗೆ ಮಾಡ್ತಾಯಿದ್ರೆ ಅಷ್ಟಿನ ಅರ್ಜುನ ಭೀಮ ಅವರೆಲ್ಲ ಹೋಗಿ ಸಂಪತ್ತು ಎಲ್ಲೆಲ್ಲಿಂದನೂ ವಿಪರೀತವಾಗಿ ಸಂಪತ್ತು ತೊಗೊಂಡ್ಬಂದು ತುಂಬಿಸ್ತಾ ಇರ್ತಾರೆ. ಅದು ಇವ್ರ ವೈಭವವನ್ನು ನೋಡಿ ಎಲ್ಲರೂ ಚೆನ್ನಾಗಿ ಆನಂದವಾಗಿದ್ದರೆ ಅವನು ಸಣ್ಣಗೆ ಹಾಕ್ಬಿಟ್ಟಿರ್ತಾನೆ ದುರ್ಯೋಧನ. ಅಸೂಯೆ ಬುದ್ಧಿಯಿಂದ ಅವರ ವೈಭವವನ್ನು ನೋಡಿ ಒಳಗಡೆ ಕೊರಿಬಿಟ್ಟಿರ್ತಾನೆ. ಮತ್ತು ಅದರಲ್ಲಿ ಸ್ವಲ್ಪ ಧರ್ಮರಾಜನಿಗೆ ಸ್ವಲ್ಪ ಗರ್ವ ಇರುತ್ತೆ, ಒಳ್ಳೆ ಯಾಗ ಮಾಡಿದ್ದೀನಂತ. ಅಲ್ಲೊಂದು ಮುಂಗಿಸಿ ಬಂದು ಅದು ಸ್ವಲ್ಪ ಗರ್ವಭಂಗ ಮಾಡುತ್ತೆ. ಅಷ್ಟೇ ಅಲ್ಲ, ಇನ್ನೂ ಒಳಗಡೆ ಸ್ವಲ್ಪ ಗರ್ವ ಇಟ್ಕೊಂಡಿರ್ತಾನೆ, ನಾನು ಒಳ್ಳೆ ಯಾಗ ನಡೆಸಿದ್ದೀನಿ ಅಂದ್ಬಿಟ್ಟಿದ್ದೀನಿ. ಅದಕ್ಕೆ ಕೃಷ್ಣ ಪರಮಾತ್ಮ ಅಂತ ನನಗೆ ಬುದ್ಧಿ ಕಲಿಸ್ಬೇಕು ಅಂದ್ಬಿಟ್ಟಿದ್ದೂ ಪಾತಾಳ ಲೋಕದಲ್ಲಿ ಬಲಿ ಚಕ್ರವರ್ತಿ ಹತ್ರ ಕರ್ಕೊಂಡು ಹೋಗ್ತಾನೆ ಯುಧಿಷ್ಠಿರನ್ನ ಕರ್ಕೊಂಡೋದ್ರಾಗನ ಅಲ್ಲಿ ಬಲಿ ಚಕ್ರವರ್ತಿ ಕೃಷ್ಣ ಪರಮಾತ್ಮ ಬರ್ತಾ ಇದ್ದಾನೆ ಅಂದ್ಬಿಟ್ಟಿದ್ದೂ ಇನ್ನು ಸತ್ಕಾರ ಮಾಡಲಿಕ್ಕೆ ತುಂಬ ವೈಭವದಿಂದ ಇರ್ತಾನೆ. ಆ ಬಲಿ ಚಕ್ರವರ್ತಿ ಬರ್ತಾ ಇರೋ ಸ್ಟೈಲ್ ನೋಡಿ ಯುಧಿಷ್ಠಿರನಿಗೆ ಹೆದರಿಕೆ ಆಗಿಬಿಡುತ್ತೆ, ಇವನು ನನ್ನನ್ನು ಕೊಳ್ಳೋದಕ್ಕೆ ಬರ್ತಾ ಇದ್ದಾನೆ ಅಂದ್ಬಿಟ್ಟು. ಮತ್ತು ನೋಡಿದ್ರೆ ಅಷ್ಟು ಸಾಮರ್ಥ್ಯ, ಎಷ್ಟು ವೈಭವ ಇದ್ದರೂ ಕೂಡ ಕೃಷ್ಣ ಪರಮಾತ್ಮನಿಗೆ ಸಾಷ್ಟಾಂಗ ಪ್ರಣಾಮ ಮಾಡಿ ಕೃಷ್ಣ ಪರಮಾತ್ಮನ ಪಾದಗಳು ತೊಳಿತಾ ಇರ್ತಾನೆ. ಆವಾಗ ಕೃಷ್ಣ ಪರಮಾತ್ಮ ಯುಧಿಷ್ಠಿರ ಅಂತ ತುಂಬ ಶ್ರೇಷ್ಠವಾದ ಯಜ್ಞ, ಈಗಲೇ ಒಂದು ಒಳ್ಳೆಯ ಶ್ರೇಷ್ಠವಾದ ಯಾಗ ಮಾಡಿ ಬಂದಿದ್ದಾನೆ ಅಂತ. ಎಲ್ಲಿನವನು ಅಂತ ಕೇಳ್ತಾನೆ. ಅದೇ ಹಸ್ತಿನಾಪುರದ ರಾಜ ಅಂತ. ಯಾರಂದರೆ ಇವನೇ ಯುಧಿಷ್ಠಿರ ಅಂತಾನೆ. ಹೌದಾ ಅಂದ್ಬಿಟ್ಟು ಅಷ್ಟು ದಾರಿ ಸಿಕ್ಕಿದ್ರೆ ಸಾಕಲ್ಲ. ಈಗಿನ ಕಾಲದ ಪೊಲಿಟಿಷಿಯನ್ಸ್ ಥರ ನಮ್ಮ ಪಾರ್ಟಿ ಅದು ಮಾಡ್ತು ಇದು ಮಾಡ್ತು, ಅದು ಫ್ರೀ ಕೊಡ್ತಾಯಿದ್ದೀವಿ, ಈ ಪೆನ್ಷನ್ ಕೊಡ್ತಾಯಿದ್ದೀವಿ, ಅದು ಇದು ಕೊಡ್ತಾಯಿದ್ದೀವಿ ಅಂತ. ಇನ್ನು ಯುಧಿಷ್ಠಿರನು ಸ್ಟಾರ್ಟ್ ಮಾಡ್ತಾನೆ, ನಾವು ಅವರಿಗೆ ಅಂಗವಿಕಲಾಂಗರಿಗೆ ಅದು ಮಾಡಿದ್ವಿ, ವೃದ್ಧರಿಗೆ ಇದು ಮಾಡಿದ್ವಿ, ಅದು ಮಾಡಿದ್ವಿ ಅಂದ್ಬಿಟ್ಟಿದ್ದೀನಿ. ಮತ್ತು ಅಲ್ಲೇ ಬಲಿ ಚಕ್ರವರ್ತಿ ಇದೆಂಥ ಯಾಗ, ನೀನು ಒಬ್ಬ ರಾಜನ, ನಿನ್ನೊಂದು ರಾಜ್ಯನ ಅಂತ ಬೈದು ಬಿಡ್ತಾನೆ. ಸಾಕಾಗ್ಬಿಡ್ತಾಯೋ, ಹೊಗಳ್ತಾನೆ ಅಂದ್ಕೊಂಡ್ರೆ ಇದೇನಿದು ಬೈತಾ ಇದ್ದಾನೆ ಬಲಿ ಚಕ್ರವರ್ತಿ ಅಂತ. ಅಲ್ಲಪ್ಪ, ಇಷ್ಟೊಂದು ಜನ ನೀನು ಕೊಟ್ಟಿರೋ ದಾನವನ್ನು ಕ್ಯೂ ಲೈನಲ್ಲಿ ನಿಂತುಕೊಂಡು ಒಬ್ಬರ ಮೇಲೆ ಒಬ್ಬರು ಬಿದ್ದು ದಾನ ತಗೊಂಡಿದ್ದಾರೆ ಅಂದರೆ ನಿನ್ನ ರಾಜ್ಯದಲ್ಲಿ ಇಷ್ಟೊಂದು ಭಿಕ್ಷುಕರು ಅವಶ್ಯಕತೆ ಇರೋದು ಇಷ್ಟೊಂದಿದ್ದಾರೆ. ನನ್ನ ರಾಜ್ಯದಲ್ಲಿ ಕೃಷ್ಣ ಪರಮಾತ್ಮ ನೀನು ಬೇಕಾದರೆ ಟೆಸ್ಟ್ ಮಾಡು, ಒಂದು ಇಡೀ ತಗೊಂಡು ನೀನು ದಾನ ಎಲ್ಲಾದರೂ ಬೀಜನ ಬಿಸಾಕ್ಬಿಟ್ಟು ಬಾ, ಪಕ್ಷಿಗಳು ಸಹ ಬಂದು ನೀನು ತಿನ್ನೋದಿಲ್ಲ. ಅಂದರೆ ಎಲ್ಲವೂ ಸಮೃದ್ಧವಾಗಿದ್ದಾವೆ ನನ್ನ ರಾಜ್ಯದಲ್ಲಿ. ನೀನು ನಿಜವಾದ ರಾಜ ಅಂದರೆ ಆ ಥರ ಭಿಕಾರಿಗಳನ್ನು ಮಾಡೋದಾಗಲ್ಲ. ನೀನು ದಾನದಲ್ಲಿ ನೀನು ಗ್ರೇಟ್ ಅಂತ ಪ್ರೂವ್ ಮಾಡ್ಕೊತಾ ಇದ್ದರೆ ನಿನ್ನ ರಾಜ್ಯದಲ್ಲಿ ಅಷ್ಟೊಂದು ಜನ ಭಿಕಾರಿಗಳನ್ನು ಮಾಡಿದೆ ನೀನು.
ಅವ್ರಿಗೇನು ವ್ಯವಸ್ಥೆ ಮಾಡ್ತಿಲ್ಲ, ಬದುಕೋ ದಾರಿನ ತೋರಿಸ್ಕೊಟ್ಟಿಲ್ಲ, ಕೆರೆಗಳು ಬಾವಿಗಳು ಸರಿಯಾಗಿ ಮಾಡಿಕೊಟ್ಟಿದ್ರೆ ಅವರು ದುಡ್ದು ಅವರು ನಿನ್ನ ಹತ್ರ ಬರೋ ಅವಶ್ಯಕತೆ ಏನಿತ್ತು? ಭಿಕಾರಿಗಳನ್ನು ಮಾಡಿಕೊಂಡು ನೀನು ಗ್ರೇಟು ಹೊಗಳಿಸ್ಕೊಳ್ಳೋದಕ್ಕೆ ಆ ಥರ ಮಾಡ್ಕೊಂಡಿದ್ದೀಯಾ ಅಂತ. ಈಗ ನನ್ನ ಪಾಲಿಟಿಷಿಯನ್ಸ್ ಮಾಡಿದ ಕೆಲಸ ಮಾಡಿದ್ದೀಯಾ, ನೀನೇನು ರಾಜ, ನಿಂದೇನು ರಾಜ್ಯ ಅಂತ ಬೈತಾರೆ. ನನ್ನ ರಾಜ್ಯದಲ್ಲಿ ನೋಡು, ಒಂದು ಪಕ್ಷಿ ಕೂಡ ಒಂದು ಇಡೀ ನೀನು ಹಾಕಿದ್ರೆ ಇಟ್ಕೊಂಡು ತಿನ್ನೋದಿಲ್ಲ. ಯಾಕಂದರೆ ಎಲ್ಲರಿಗೂ ಸಮೃದ್ಧವಾಗಿ ಎಲ್ಲರೂ ಅವ್ರವ್ರ ಕೆಲಸ ಮಾಡಿಕೊಂಡು ತುಂಬ ಸಂಪನ್ನರಾಗಿದ್ದಾರೆ. ಆವಾಗ ನೀನು ಒಳ್ಳೆಯದು ಶ್ರೇಷ್ಠ ರಾಜ ಅಂತ ಅಂದ್ಕೊಳ್ತಾರೆ. ಮುಖ ಇಷ್ಟ ಆಗೋಗ್ಬೇಕು. ಬಟ್ ಭೂಲೋಕದಲ್ಲಿ ಆ ಯಾಗವನ್ನು ಕೂಡ ಸ್ವಲ್ಪ ಸಿಕ್ಕಾಪಟ್ಟೆ ಹೊಗಳಿರ್ತಾರೆ. ಅದಕ್ಕೆ ಅಂಥ ಯುಧಿಷ್ಠಿರನು ಯಾಗಕ್ಕೆ ಕೂಡ ಇಲ್ಲಿ ಕಂಪ್ಯಾರಿಸನ್ ಮಾಡ್ತಾ ಇದ್ದಾನೆ. ಮತ್ತು ಸತ್ಯವತಿ ಪುತ್ರರಾದ ವ್ಯಾಸ ಮಹರ್ಷಿಗಳು ಯಜ್ಞ ಮಾಡಿದರು. ಆ ಯಜ್ಞದಲ್ಲಿ ತಾವೇ ಮುಖ್ಯ ಪುರೋಹಿತರಾಗಿ ಆಗಿದ್ದು ಯಜ್ಞವನ್ನು ಬಹಳ ವಿಸ್ತರಣೆಯಿಂದ ಮಾಡಿದರು. ಅಂದರೆ ಇವಾಗ ಋತ್ವಿಜರಲ್ಲಿ ಬ್ರಹ್ಮಸ್ಥಾನದಲ್ಲಿ ಕೂತಿರುವಂಥ ಋತ್ವಿಜರನ್ನು ಕೂಡ ಹೊಗಳ್ತಾ ಇದ್ದಾನೆ. ಈಗ ರಾಜನನ್ನು ಹೊಗಳಿದ್ದಾಯಿತು, ಮತ್ತೆ ಇನ್ನೂ ರಾಜನ ಹೊಗಳ್ತಾ ಇರ್ತಾನೆ. ಆ ಋತ್ವಿಜರನ್ನು ಹೊಗಳಬೇಕಲ್ಲ, ಮೇಯ್ನ್ ಅಡ್ಡ ನಿಂತಿರೋದು ಅವರೇ. ದೊಡ್ಡ ದೊಡ್ಡ ಮಹಾಗಣರು, ಶ್ವೇತಕೇತು ಎಲ್ಲ ಜೀವನ್ಮುಕ್ತ ಪುರುಷರ ಯಾಗದಲ್ಲಿ ಬಂದು ಕೂತ್ಕೊಂಡು ಸ್ವಾಹಾಕಾರ ಹೇಳ್ತಾ ಇದ್ದಾರೆ. ಮತ್ತು ಅವ್ರನ್ನ ಎದುರಿಸೋದು ಸಾಮಾನ್ಯ ಅಲ್ಲ, ಅದಕ್ಕೆ ಅವರನ್ನು ಸ್ತುತಿ ಮಾಡ್ತಾ ಇದ್ದಾನೆ. ಮತ್ತು ಋತ್ವಿಜರನ್ನು ಪ್ರಶಂಸೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇಂದ್ರನು ಮಾಡಿದ ಯಜ್ಞದಲ್ಲಿ ಹೇಗೆ ಸೂರ್ಯ ಸಮಾನ ವರ್ಚಸ್ವಿಗಳಾದ ಋತ್ವಿಜರು ಭಾಗವಹಿಸಿದ್ದರೋ, ಅದೇ ರೀತಿಯಲ್ಲಿ ಈ ನಿನ್ನ ಯಜ್ಞದಲ್ಲಿ ಮಹಾ ತೇಜಸ್ವಿಗಳಾದ ಈ ಋತ್ವಿಜರು ಭಾಗವಹಿಸಿದ್ದಾರೆ. ಇವರು ತಿಳಿದುಕೊಳ್ಳಬೇಕಾದ ವಿಷಯವೇ ಯಾವುದೂ ಇರುವುದಿಲ್ಲ. ವೇದಾಂಗ ಪಾರಂಗತರಾದ ಇವರು ಸರ್ವಜ್ಞರಾಗಿದ್ದಾರೆ. ಇವರಿಗೆ ಕೊಡಲ್ಪಡುವ ದಾನವು ಒಂದಕ್ಕೆ 10 100 ಫಲ ಕೊಡುವುದೇ ಹೊರತು ವ್ಯರ್ಥವೆಂದಿಗೂ ಆಗುವುದಿಲ್ಲ. ಇದು ಕರ್ನಾಟಕದಲ್ಲಿ ಕೂಡ ಪ್ರಸಿದ್ಧ ಇದೆ. ನೀನು ಹೊರಗಡೆ ಸಾಮಾನ್ಯರಿಗೆ 1,00,000 ಜನಕ್ಕೆ ದಾನ ಮಾಡೋದು ಒಂದೇ, ಒಬ್ಬ ಜೀವನ್ಮುಕ್ತ ಪುರುಷನಿಗೆ ಒಂದೊತ್ತು ಊಟ ಹಾಕೋದು ಒಂದೇ. ಅಷ್ಟು ಡಿಫ್ರೆನ್ಸ್ ಇರುತ್ತೆ ಯೋಗ್ಯವಾದ ಪಾತ್ರನಿಗೆ ದಾನ ಮಾಡೋದ್ರಲ್ಲಿ. ಆದ್ದರಿಂದ ಅದಕ್ಕೆ ಅಂಥ ಋತ್ವಿಜರಿಗೆ ನೀನು ಏನು ದಾನ ಕೊಟ್ಟರೆ ಮತ್ತೆ ನಿನಗೆ ರಿಟರ್ನಾಗಿ 100,000 ರಿಟರ್ನ್ ಬರ್ತಾ ಇರ್ತವೆ. ಮತ್ತು ಕೃಷ್ಣ ದ್ವೈಪಾಯನರಿಗೆ ಸಮಾನರಾದ ಋತ್ವಿಜರು ಈ ಲೋಕದಲ್ಲಿಯೇ ಇಲ್ಲವೆಂಬುದು ನನ್ನ ಅಭಿಮತವಾಗಿದೆ. ಅವರು ಶಿಷ್ಯರು ತಮ್ಮ ತಮ್ಮ ಕರ್ಮಗಳಲ್ಲಿ ಸಮರ್ಥರಾಗಿದ್ದಾರೆ. ಆದ್ದರಿಂದಲೇ ಇವರು ಪ್ರಪಂಚದ ಎಲ್ಲೆಡೆಯಲ್ಲಿಯೂ ನಡೆಯುವ ಯಜ್ಞಗಳಲ್ಲಿ ಭಾಗವಹಿಸುತ್ತಿರುತ್ತಾರೆ. ಮತ್ತು ಇಷ್ಟೇ ಅಲ್ಲ, ಅಗ್ನಿದೇವರು ಮುಖ್ಯವಾಗಿ ಸ್ವಾಹಾಕಾರನ ಕೊಡ್ತಾಯಿದ್ರೆ ಅಗ್ನಿದೇವರು ತಾನೇ ಅದು ಸ್ವಾಹಾಕಾರ ತಗೊಂಡೋಗಿ ಅದು ಮುಟ್ಸೋದು. ಅದಕ್ಕೆ ಅಗ್ನಿದೇವನ ಸ್ತುತಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ವಿಭಾವಸು ಅಂದರೆ ವಸುವಿನಲ್ಲಿ ಒಬ್ಬ ಮಗನು. ವಸುರಲ್ಲಿ ಗಂಧರ್ವರಲ್ಲಿ ವಸುರಲ್ಲಿ ಕೂಡ ಒಬ್ಬ ವಿಭಾವಸು ಇರ್ತಾನೆ. ಬಟ್ ಅದಲ್ಲ, ಇಲ್ಲಿ ಅಗ್ನಿದೇವನ ವಿಭಾವಸು ಅಂದರೆ ಈಗನ ಒನ್ ಹೂ ಈಸ್ ಪ್ರಾಸ್ಪರಸ್ ಆ್ಯಂಡ್ ಬ್ರೈಟ್ ಅಂತ, ತುಂಬ ಶೈನಿಂಗಲ್ಲಿರೋ ಹೆಸರಿಂದ ವಿಕೃಷ್ಟ ರೂಪೇಣ ಭಾಸತಿ ಇತಿ ಅಂತ, ಚೆನ್ನಾಗಿ ಆದ್ದರಿಂದ ಅವನಿಗೆ ಅಗ್ನಿದೇವರಿಗೆ ವಿಭಾವಸು ಅಂತ ಹೆಸರಿರುತ್ತೆ. ವಿಚಿತ್ರವಾದ ಜ್ವಾಲೆಗಳಿಂದ ಕೂಡಿರುವ ಮಹಾತ್ಮನಾದ ಹಿರಣ್ಯರೇತಸ್ಕನಾದ ಹುತಭುಜನಾದ ಕಪ್ಪಾದ ಕಪ್ಪಾದ ಹೊಗೆಯಿಂದ ಕೂಡಿರುವ ಪ್ರದಕ್ಷಿಣಾಕಾರನಾಗಿಯೂ ಜ್ವಾಜ್ವಲ್ಯ, ಅಗ್ನಿಗೆ ಪ್ರದಕ್ಷಿಣೆ ಮಾಡ್ತಾರೆ. ಯಜ್ಞ ಎಲ್ಲ ಆದಮೇಲೆ ಲಾಸ್ಟಲ್ಲಿ ಅಗ್ನಿಗೆ ಪ್ರದಕ್ಷಿಣೆ ಹಾಕ್ತಾರೆ. ಜ್ವಾಜ್ವಲ್ಯಮಾನನಾಗಿಯೂ ಉರಿಯುತ್ತಿರುವ ಈ ಯಜ್ಞೇಶ್ವರನು ತನ್ನಲ್ಲಿ ಹೋಮ ಮಾಡಿದ ನಿನ್ನ ಹೋಮ ದ್ರವ್ಯಗಳನ್ನು ಆಯಾ ದೇವತೆಗಳಿಗೆ ಒಯ್ಯುತ್ತಿದ್ದಾನೆ ಅಂತ ಅಗ್ನಿದೇವ್ರನ್ನ ಹೊಗಳ್ತಾ ಇದ್ದಾನೆ. ಮತ್ತು ಆಸ್ತಿಕ ರಾಜನೇ ಮತ್ತೆ ಹೊಗಳೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಮಹಾರಾಜ, ನಿನಗೆ ಸಮಾನರಾದ ರಾಜರು ಈ ಜೀವಲೋಕದಲ್ಲಿ ಮತ್ತಾವಿರುವುದಿಲ್ಲ. ಪ್ರಜೆಗಳನ್ನು ಪರಿಪಾಲಿಸುವರಲ್ಲಿ ನೀನು ಅಗ್ರಗಣ್ಯನಾಗಿರುವೆ. ನೀನು ಸಾಕ್ಷಾತ್ ಯಮನೋ ವರ್ಣನೋ ಅಥವಾ ಧರ್ಮರಾಜನೋ ಆಗಿರಬೇಕೆಂದು ನಾನು ಭಾವಿಸುತ್ತೇನೆ. ಹಿಂಗೆಲ್ಲ ಮಾಡಬೇಕಾಗುತ್ತೆ, ನಮ್ಮ ಕೆಲಸ ಆಗಬೇಕಂದ್ರೆ ಹಿಂಗೆಲ್ಲ ಹೊಗಳಬೇಕಾಗುತ್ತೆ. ಮಹಾರಾಜ, ವಜ್ರಪಾಣಿಯಾದ ಇಂದ್ರನು ಯಾವ ರೀತಿಯಲ್ಲಿ ಸ್ವರ್ಗವನ್ನು ಪರಿಪಾಲಿಸುತ್ತಿರುವನೋ ಅದೇ ರೀತಿಯಲ್ಲಿ ನೀನು ಈ ಲೋಕವನ್ನು ಪರಿಪಾಲಿಸುತ್ತಿರುವೆ. ಪುರುಷೇಂದ್ರನೇ, ಈ ಪ್ರಪಂಚದಲ್ಲಿ ನಿನಗೆ ಸಮಾನರಾದ ರಾಜರು ಬೇರ್ಯಾರೂ ಇಲ್ಲವೆಂದು ನಮ್ಮೆಲ್ಲರ ಭಾವನೆಯಾಗಿದೆ. ನೀನು ಖಟ್ವಾಂಗ, ನಾಭಾಗ, ದಿಲೀಪ ಇವರಿಗೆ ಸಮಾನವಾಗಿರುವೆ. ಯಯಾತಿ, ಮಾಂದಾತ ಅಂದರೆ ಓಂಕಾರೇಶ್ವರ ಹತ್ರ, ಅಲ್ಲೇ ಅವ್ರದ್ದು ಕೋಟೆ ಎಲ್ಲ ಇತ್ತು. ಈಗಲೂ ಹಳೆ ಕೋಟೆ ಒಂದು ಮಾಂದಾತ ಕೋಟೆ ಅಂತಲೇ ಅಂತಾರೆ. ಇವರಲ್ಲಿದ್ದ ಪ್ರಭಾವವು ನಿನ್ನಲ್ಲಿಯೂ ಇರುವುದು. ಸೂರ್ಯನಿಗೆ ಸಮಾನವಾದ ತೇಜಸ್ಸಿನಿಂದ
ಕಂಗೊಳಿಸುತ್ತಿರುವ ವ್ರತನಿಷ್ಠೆಯಲ್ಲಿ ನೀನು ಭೀಷ್ಮನಿಗೆ ಸಮಾನನಾಗಿರುವೆ ಅಂತ. ಮತ್ತು ವಾಲ್ಮೀಕಿಯಂತೆ ನಿನ್ನ ಪರಮಾದ್ಭುತವಾದ ಶಕ್ತಿಯು ಗುಪ್ತವಾಗಿದೆ. ವಶಿಷ್ಠರಂತೆ ನೀನು ಕೋಪವನ್ನು ದಮನ ಮಾಡಿರುವೆ. ಕೋಪ ಭಯಂಕರವಾಗಿದೆ ಜನ್ಮೇಜಯನಿಗೆ, ಬಟ್ ನಿನಗೆ ಕೋಪ ಇಲ್ಲ ಅಂತ ಹೊಗಳ್ತಾ ಇದ್ದಾರೆ. ಸಣ್ಣ ಮಕ್ಕಳು ಕೂಡ ಅಷ್ಟೇ, ನೀನು ಒಳ್ಳೆಯವನಪ್ಪ, ನಿನಗೆ ಕೋಪನೇ ಬರೋದಿಲ್ಲ ಅಂದ್ಬಿಟ್ಟು ಕೋಪ ಮಾಡ್ಕೊತಾ ಇದ್ರು. ಪ್ರಭುತ್ವದಲ್ಲಿ ನೀನು ಇಂದ್ರನಿಗೆ ಸಮಾನನಾಗಿರುವೆ. ಸಾಕ್ಷಾತ್ ಶ್ರೀಮನ್ನಾರಾಯಣನಂತೆ ನೀನು ಕಾಂತಿಯುಕ್ತನಾಗಿರುವೆ. ಧರ್ಮಾಧರ್ಮಗಳ ಖಚಿತವಾಗಿ ವಿವೇಚನೆಯಲ್ಲಿ ನೀನು ಯಮಧರ್ಮನಿಗೆ ಸಮಾನನು. ಸಕಲ ಗುಣಗಳ ಪರಿಪೂರ್ಣತೆಯಲ್ಲಿ ನೀನು ಶ್ರೀಕೃಷ್ಣನಿಗೆ ಸಮಾನನಾಗಿರುವೆ. ವಸುಗಳು ಸಕಲೈಶ್ವರ್ಯಗಳಿಗೂ ಅಧಿಪತಿಗಳಾಗಿರುವಂತೆ ನೀನು ಸಕಲ ಸಂಪತ್ತುಗಳಿಗೂ ನಿವಾಸ ಸ್ಥಾನವಾಗಿರುವೆ. ಸಕಲ ಕ್ರತುಗಳಿಗೂ ನೀನು ಆಶ್ರಯಭೂತನಾಗಿರುವೆ. ಇನ್ನು ಎಲ್ಲ ಹಿಂಗೆ ಹೊಗಳ್ಕೊತ ಎಕ್ಸೆಟ್ರಾ ನೀವೆಲ್ಲ ಇನ್ನು ಅರ್ಥ ಮಾಡ್ಕೊಬೋದು. ಇಷ್ಟೊಂದೆಲ್ಲ ಹೊಗಳ್ಬಿಡ್ತಾನೆ. ಇಷ್ಟೊಂದೆಲ್ಲ ಹೊಗಳಿದ ಮೇಲೆ ಜನ್ಮೇಜಯನ ಮನಸ್ಸು ಕರಗೋಗ್ಬಿಡುತ್ತೆ, ಅಂತ ಕರಗೋಗ್ಬಿಡುತ್ತೆ. ಯಾರಿಗೆ ಇಷ್ಟೊಂದು ಹೊಗಳಿದ ಮೇಲೆ ಇನ್ನು ಅವರು ಋತ್ವಿಜರನ್ನ ಕೇಳ್ತಾನೆ. ಋತ್ವಿಜರೇ, ಈ ಬ್ರಾಹ್ಮಣ ಬಾಲಕ ಸಾಮಾನ್ಯನ ಅನ್ನಿಸ್ತಾ ಇಲ್ಲ, ಇವನು ಸ್ತುತಿ ಶೈಲಿಯಲ್ಲೇ ಗೊತ್ತಾಗ್ಬಿಟ್ಟಿದೆ, ಇವನು ತುಂಬ ವಿದ್ವಾನಾಗಿದ್ದಾನೆ, ನನಗೆ ಇವನಿಗೆ ವರ ಕೊಡಬೇಕಂತ ಇಚ್ಛೆ ಆಗ್ತಾಯಿದೆ, ಇವನಿಗೆ ವರ ಕೊಡ್ಬೋದಾ ಅಂತ ಪರ್ಮಿಷನ್ ಕೇಳ್ತಾನೆ. ಇವನು ವರಕ್ಕೆ ಏನಾದರೂ ಬಹುಮಾನ ಕೊಡೋದಕ್ಕೆ ಯೋಗ್ಯವಾದ ಬ್ರಾಹ್ಮಣನೇ ಇವನು ಅಂತ ಅವರೆಲ್ಲರೂ ಓಕೆ ಅಂತಾರೆ. ಮತ್ತು ಆಸ್ತಿಕನ ಹೊಗಳಿಕೆಯ ಮಾತಿನಿಂದ ಪರಿತುಷ್ಟನಾಗಿ ಜನ್ಮೇಜಯನಿಗೆ ಬಾಲಕನಿಗೆ ವರವನ್ನು ಕೊಟ್ಟು ಬಿಡಲೇಬೇಕೆಂದು ಆತುರ ಬಿದ್ದಿತ್ತು. ಸ್ವಲ್ಪ ಆತರ ಇರುತ್ತೆ, ಬೇಗ ಅವನಿಗೆ ವರ ಕೊಟ್ಟುಬಿಡ್ಬೇಕಂತ. ಆವಾಗ ಕೇಳಿಬಿಡ್ತಾನೆ, ಬ್ರಾಹ್ಮಣೋತ್ತಮ, ನಿನಗೆ ಬೇಕಾದ ವರವನ್ನು ಕೇಳು ಅಂದ್ಬಿಟ್ಟು. ಆದರೆ ಆವಾಗ ರಾಜನು ಸಡನ್ನಾಗಿ ಇಷ್ಟೊಂದು ಫುಲ್ಲು ಎಮರ್ಜೆನ್ಸಿಲಿದ್ದಾನೆ, ಸ್ವಲ್ಪ ತಡಿ, ಯಾಕಂದರೆ ಇನ್ನೂ ತಕ್ಷಕ ಬಂದಿಲ್ವಲ್ಲ, ತಕ್ಷಕ ಯಜ್ಞದಲ್ಲಿ ಬಿದ್ದು ಸತ್ತಿಲ್ಲ. ಅದಕ್ಕೆ ಮಹಾರಾಜ ಯಜ್ಞೇಶ್ವರಲ್ಲಿ ಆಹುತಿಯಾಗಲು ತಕ್ಷಕನಿನ್ನೂ ಆಗಮಿಸಲಿಲ್ಲ. ತಕ್ಷಕನೊಬ್ಬನು ಮಾಡಿದ ಅಪರಾಧಕ್ಕಾಗಿ ಸರ್ಪಕುಲವೇ ವಿನಾಶವಾಗುತ್ತಾ ಇದೆ. ಹೀಗಿರುವಾಗ ತಕ್ಷಕನೇ ಬಾರದಿದ್ದರೆ ಯಾವಾಗ ಯಾಗವೇ ನಿಷ್ಪ್ರಯೋಜನವಾಗುತ್ತದೆ. ಅದಕ್ಕೆ ತಕ್ಷಕ ಬಂದು ಇಲ್ಲಿ ಸುಟ್ಟು ಭಸ್ಮ ಆದಮೇಲೆ ಮತ್ತೆ ಇವನಿಗೆ ಬ್ರಾಹ್ಮಣನಿಗೆ ಏನು ಬೇಕು ನೀನು ವರ ಕೊಡು. ಅಲ್ಲ, ಅವರು ಋತ್ವಿಜರಲ್ಲೊಬ್ಬನು ಭವಿಷ್ಯನ ನೋಡಿ ಹೇಳಿಬಿಟ್ಟಿರ್ತಾನೆ, ಇದು ಯಾಕೋ ಯಾಗ ಅರ್ಧದಲ್ಲೇ ನಿಂತೋಗುತ್ತೆ ಅಂತ ಮುಂಚೆನೇ ಸೂಚನೆ ಕೊಟ್ಟುಬಿಟ್ಟಿರ್ತಾನೆ. ಅದು ರಾಜನಿಗೆ ಮನಸ್ಸಲ್ಲಿ ಬರುತ್ತೆ. ಸರಿ ಅಂದ್ಬಿಟ್ಟಿದ್ದನು, ಬ್ರಾಹ್ಮಣೋತ್ತಮರೇ, ತಕ್ಷಣ ಬಾರದೆ ನನ್ನ ಯಾಗೋ ಪರಿಪೂರ್ಣವಾಗುವಂತಿಲ್ಲ. ಯಾಕೆ ಅವನು ಬರ್ತಾ ಇಲ್ಲ? ಎಲ್ಲ ಅವನ ಹೆಸರು ಹೇಳಿ ಸ್ವಾಹಾಕಾರ ಕೊಡ್ತಾಯಿದ್ರು ಕೂಡ ಬರ್ತಾ ಇಲ್ಲ. ಮತ್ತು ಅವರು ಯೋಗ ದೃಷ್ಟಿಯಿಂದ ನೋಡಿದ್ರೆ ದೇವಲೋಕದಲ್ಲಿ ಇಂದ್ರನ ಸೇಫ್ಟಿನಲ್ಲಿರ್ತಾನೆ. ಆವಾಗ ಹೇಳ್ತಾರೆ, ಇಂದ್ರನ ಅರಮನೆಯಲ್ಲಿ ಸೇರಿಕೊಂಡಿರುವ ತಕ್ಷಕನಿಗೆ ಇಂದ್ರನು ಆಶ್ರಯವನ್ನು ಕೊಟ್ಟಿರುನಾದರೆ ಇಂದ್ರ ಸಹಿತನಾಗಿಯೇ ತಕ್ಷಕನನ್ನು ಮಂತ್ರದಿಂದ ಆಕರ್ಷಿಸಿ ಅಗ್ನಿಯಲ್ಲಿ ಬೀಳುವಂತೆ ಮಾಡಿರಿ ಅಂತ. ಮತ್ತು ಇಂದ್ರದೇವನು ಕೋಪ ಬಂದುಬಿಟ್ಟಿದೆ ಜನ್ಮೇಜಯನಿಗೆ, ಯಾಕೆ ಸಪೋರ್ಟ್ ಮಾಡಬೇಕು ಅವನಿಗೆ ಅಂದ್ಬಿಟ್ಟಿದ್ದನು. ಇನ್ನು ಮತ್ತೆ ಋತ್ವಿಜರೇನು ಅವ್ರು ಸಾಮಾನ್ಯರ, ಅವ್ರು ಏನಾದರೂ ಬಾಯಿ ಬಿಟ್ಟು ಒಂದು ಅಕ್ಷರ ಹೊರಗಡೆ ಬಿಟ್ಟ ಅಂತಾಗನ ಏನಾದರೂ ಆಗಬೇಕು ಪ್ರಪಂಚದಲ್ಲಿ. ಅವರೆಲ್ಲರೂ ಸೇರಿಬಿಟ್ಟಿದ್ದನು, ಸಹೀಂದ್ರಂ ತಕ್ಷಕಂ ಜುಹೋಮಿ ಸ್ವಾಹ ಅಂದುಬಿಡ್ತಾರೆ. ಇಂದ್ರ ಸಮೇತ ತಕ್ಷಕನು ಸ್ವಾಹ ಅಂತ ಮಂತ್ರ ಹೇಳಿಬಿಡ್ತಾರೆ. ಇಂದ್ರನಿಗೆ ಗಡ ಅಂತ ಮತಿ ಎಲ್ಲ ಕಣತಿರ್ಬೋದು, ಅವನ್ನೆಲ್ಲ ಸಿಕ್ಕಾಪಟ್ಟೆ ಶೇಕ್ ಆಗಿಬಿಡ್ತಾನೆ. ಶೇಕ್ ಆಗಿಬಿಟ್ಟಿದ್ರೆ ಮುಂಚೆ ಉತ್ತರಿನಲ್ಲಿ ಬಚ್ಚಿಟ್ಕೊಂಡಿರ್ತಾನೆ. ಇಂದ್ರನ ಮೇಲ್ಗಡೆ ವಸ್ತ್ರದಲ್ಲಿ ತಕ್ಷಕನನ್ನು ಬಚ್ಚಿಟ್ಕೊಂಡಿರ್ತಾನೆ. ಆವಾಗ ಅಯ್ಯೋ, ಇನ್ನು ತಕ್ಷಕನನ್ನು ಬಿದ್ದಿಲ್ಲ ಅಂದರೆ ನಾನು ಕೂಡ ಯಜ್ಞದಲ್ಲಿ ಬಿದ್ದು ಸುತ್ತೋಗ್ಬಿಡ್ತೀನಿ ಅಂತ ಎಲ್ಲ ದೇವತೆಗಳು ಎಲ್ಲ ಭಯದಿಂದ ನೋಡ್ತಾ ಇರ್ತಾರೆ. ಇನ್ನು ಮುಗೀತಲ್ಲಪ್ಪ, ಇಂದ್ರನೇ ಭಸ್ಮ ಆಗಿಬಿಟ್ರೆ ಸೃಷ್ಟಿ ನಿಯಮನೇ ಎಲ್ಲ ಮತ್ತು ಉಲ್ಟಾ ಪುಲ್ಟಾ ಆಗಿಬಿಡುತ್ತೆ ಅಂದ್ಬಿಟ್ಟು ಎಲ್ಲ ಹೆದರ್ಕೊಂಡ್ಬಿಟ್ಟಿರ್ತಾರೆ. ತ್ರಿಮೂರ್ತಿಗಳು ಕೂಡ ಅಲರ್ಟ್ ಆಗಿಬಿಟ್ಟಿರ್ತಾರೆ, ಏನು ನಡೀತಾ ಇದೆ, ಸೃಷ್ಟಿ ಕ್ರಮಕ್ಕೆ ವಿಪರೀತವಾಗೆಲ್ಲ ನಡೆಯೋ ಥರ ಆಗ್ತಾಯಿದೆ. ಯಾಕಂದರೆ ಸ್ವಾಹಾಕರ್ತರು ಸಾಮಾನ್ಯರಲ್ಲ, ಮಹಾ ಜೀವನ್ಮುಕ್ತ ಪುರುಷರು. ಸರಿ ಅಂತ ಆವಾಗ ಏನು ಮಾಡ್ತಾರೆ, ಇಂದ್ರ ಉಪಾಯ ಒಳ್ಳೆ ಕೆಲಸ ಮಾಡಿಬಿಟ್ಟು ತಕ್ಷಕನ ಆವಾಗ ಹೊರಗಡೆ ಬಿಸಾಕ್ಬಿಡ್ತಾರೆ. ಬೇಡಪ್ಪ, ನಿನ್ನನ್ನು ರಕ್ಷಣೆ ಮಾಡೋಕ್ಕೆ ನನ್ನ ಪ್ರಾಣಕ್ಕೆ ಬಂದಿದೆ ಅಂದ್ಬಿಟ್ಟಿದ್ದನ್ನು ತಕ್ಷಣ ಬಿಸಾಕ್ಬಿಡ್ತಾನೆ. ತಕ್ಷಕನು ಇನ್ನೇನು ಕೆಳಗಡೆ ಬಿದ್ದು ಇನ್ನೇನು ಅಗ್ನಿಯಲ್ಲಿ ಬಿದ್ದು ಭಸ್ಮ ಆಗಬೇಕು. ಆ ಸಮಯದಲ್ಲಿ ಆಸ್ತಿಕನ ತಾಕತ್ತೇನು ಅಂತ ಕೂಡ ಇಲ್ಲಿ ವರ್ಣನೆ ಬರುತ್ತೆ. ಮಧ್ಯದಲ್ಲಿ ನಿಲ್ಲು ಅಂತ ತಿಷ್ಟ ಅಂತ ಆಜ್ಞೆ ಕೊಟ್ಬಿಡ್ತಾನೆ. ತಕ್ಷಕ ಬೀಳೋದಿಲ್ಲ ಯಜ್ಞದಲ್ಲಿ, ಮೇಲ್ಗಡೆನೇ ಅಲ್ಲಿ ಆಕಾಶದಲ್ಲೇ ತೇಲಾಡ್ತಾ ಇರ್ತಾರೆ.
ಏನು ಅಂತ ಎಲ್ಲ ಋತ್ವಿಜರು ರಾಜರು ಅಷ್ಟೇ ಆ ಒಂದು ಸೀನಲ್ಲೇ ರಾಜ ಅರ್ಥ ಮಾಡ್ಕೊಂಬಿಡ್ತಾನೆ ಬಂದಿರೋ ಆಸ್ತಿಕ ಸಾಮಾನ್ಯನೆಲ್ಲ ಅಂತ. ಇಷ್ಟೊಂದು ಜೀವನ್ಮುಕ್ತ ಪುರುಷರು ವಿದ್ವತ್ತಲ್ಲಿ ಎಲ್ಲದರಲ್ಲೂ ಯಾರೂ ಅವ್ರಿಗೆ ಸಮವಾಗಿಲ್ಲ ಅಂಥವರು ಸ್ವಾಹಾಕಾರ ಕೊಟ್ಟು ಕೊರೆದ್ರೂ ಕೂಡ ಅಂಥ ಅದನ್ನು ಕರೆದಿದ್ದಾನೆಂದರೆ ಇವನು ಆಸ್ತಿಕ ಅನ್ನೋನು ಇವನು ಎಷ್ಟು ಶಕ್ತಿಶಾಲಿ. ರಾಜರಿಗೆ ಗೊತ್ತಿತ್ತು ಆವಾಗ. ಈಗಿನ ಕಾಲದಲ್ಲಿ ಇದ್ದಂಗೆ ಸಾಧು ಸತ್ಪುರುಷರು ಲೆಕ್ಕ ಇಲ್ಲದೆ ಇರೋದಿಲ್ಲ. ಆಗಿನ ಕಾಲದಲ್ಲಿ ಸಾಧು ಸತ್ಪುರುಷರಂದ್ರೆ ರಾಜರಿಗೆ ಅಷ್ಟು ಹೆದರಿಕೆಯೂ ಇತ್ತು, ರೆಸ್ಪೆಕ್ಟು ಇತ್ತು. ಮಹಾಶಕ್ತಿಶಾಲಿಗಳು ಮಹಾ ತಪಸ್ವಿಗಳು ಅಂದ್ಬಿಟ್ಟಿದ್ದು. ಅಲ್ಲೇ ಜನ್ಮೇಜಯನು ಒಳಗಡೆ ಏನೋ ಡಿಸೈಡ್ ಮಾಡ್ಕೊಂಡ್ಬಿಡ್ತಾರೆ, ಈ ಬ್ರಾಹ್ಮಣ ಬಂದಿರೋ ಬಾಲಕ ಸಾಮಾನ್ಯ ಎಲ್ಲ ಇವನು ಮುಂದೆ ನಮಗೇನು ನಡೆಯಲ್ಲ ಅಂದ್ಬಿಟ್ಟಿದ್ದನು. ಸರಿ ಬಿಡು, ಹೆಂಗೂ ಈ ಯಾಗ ಮಧ್ಯದಲ್ಲಿ ನಿಲ್ಲಬೇಕು ಅಂತ ಭವಿಷ್ಯವಾಣಿನೇ ಗೊತ್ತಾಗಿತ್ತು. ಸರ್ಪಕುಲನೂ ಸ್ವಲ್ಪ ನಿಲ್ಲಬೇಕಲ್ಲ ಅಂದ್ಬಿಟ್ಟಿದ್ದನು. ಸರಿ ಅಂದ್ಬಿಟ್ಟಿದ್ದನು ಕಾಂಪ್ರಮೈಸ್ ಬಂದುಬಿಡ್ತಾನೆ ಜನ್ಮೇಜಯ. ಸರಿ ಬ್ರಾಹ್ಮಣ, ನೀನು ಏನು ವರ ಕೇಳಬೇಕು ಅಂದ್ಕೊಂಡಿದ್ದೆ ಕೇಳು ಅಂದ್ರೆ ಈ ಯಾಗ ನಿಂತೋಗ್ಬಿಡ್ಬೇಕು ಅಂತ ಕೇಳ್ತಾನೆ. ಆ ವರನ ಒಂದನ್ನು ಬಿಟ್ಟು ಬೇರೆ ಇನ್ನು ಯಾವುದಾದ್ರೂ ಕೇಳೋ ಅಂತ ಎಷ್ಟು ಟ್ರೈ ಮಾಡ್ತಾನೆ. ನಿಮಗೆ ರಾಜ್ಯ ಕೊಟ್ಬಿಡ್ತೀನಿ, ಆ ಸಂಪತ್ತು ಇಡೀ ಸಂಪತ್ತೆಲ್ಲ ಕೊಟ್ಬಿಡ್ತೀನಿ, ಹಂಗೆ ಮತ್ತು ಏನು ಕೊಟ್ಟರು ಇಲ್ಲ, ಈ ಯಾಗ ಒಂದು ನಿಂತರೆ ಸಾಕು, ಅದೇ ನನಗೆ ಬೇಕು ಅಂತ ಅದನ್ನೇ ಕೊಟ್ಟು ಹಿಡಿತಾನೆ. ಸರಿ ಅಂದ್ಬಿಟ್ಟಿದ್ದನ್ನು ಮತ್ತೆ ಋತ್ವಿಜರನ್ನು ಕೇಳಿದಾಗಣ, ಇದು ನಡೆಯೋದೇ ಅಂತ ನಮಗೆ ಮುಂಚೆನೇ ಗೊತ್ತಿತ್ತು, ನಾವು ಮುಂಚೆನೇ ಭವಿಷ್ಯವಾಣಿ ಹೇಳಿದ್ದೀವಿ, ಈ ಯಾಗ ಇಲ್ಲಿಗೆ ನಡೆಯುತ್ತೆ, ಇಲ್ಲೇ ಸಮಾಪ್ತಿ ಮಾಡಿಬಿಡೋಣ, ಸಮಾಪ್ತಿ ಮಾಡಿಬಿಟ್ಟು ಋತ್ವಿಜರಿಗೆಲ್ಲ ದಕ್ಷಿಣ ಇದು ಮಾಡಿಬಿಟ್ಟು ಪೂರ್ಣಾಹುತಿ ಮಾಡಿಬಿಡೋಣ ಅಂದ್ಬಿಟ್ಟು ಪೂರ್ಣಾಹುತಿ ಮಾಡಿಬಿಡ್ತಾರೆ. ಆ ಥರ ಆಸ್ತಿಕನು ಆ ಸರ್ಪಯಾಗವನ್ನು ನಿಲ್ಲಿಸ್ಬಿಡ್ತಾನೆ. ಮತ್ತು ಆ ಸರ್ಪಯಾಗದಲ್ಲಿ ಭಸ್ಮ ಆಗಿರೋ ಹಾವುಗಳ ಮೇನ್ ಹಾವುಗಳ ಲಿಸ್ಟ್ ಬರುತ್ತೆ. ಕೋಟ್ಯಾಂತರ ಹಾವುಗಳೆಲ್ಲ ಭಸ್ಮ ಆಗಿರ್ತವೆ. ಅದು ಪಾರ್ವತ, ಪಾರಿಜಾತ, ಪಾಂಡರ, ಹರಿಣ, ಇನ್ನು ಹೆಸರುಗಳು ಎಕ್ಸೆಟ್ರಾ ಅಂತ ನೀವು ತಿಳ್ಕೊಂಬಿಡಿ. ಅಷ್ಟೊಂದೆಲ್ಲ ಪ್ರಬಲವಾದ ಹಾವುಗಳೆಲ್ಲ ಕೂಡ ಅದರಲ್ಲಿ ಸುಟ್ಟು ಭಸ್ಮ ಆಗಿಬಿಟ್ಟಿರ್ತವೆ. ಮತ್ತು ಯಜ್ಞ ಪರಿಸಮಾಪ್ತಿ ಆದಮೇಲೆ ಆಸ್ತಿಕನಿಗೆ ಸರ್ಪಗಳಿಂದ ವರಪ್ರದಾನ. ಇದು ತುಂಬ ಕೇಳಬೇಕಿದು, ಇದು ಮೆಡಿಸನ್. ಇದು ನಮ್ಮ ಓಂಕಾರೇಶ್ವರ ಆಶ್ರಮದಲ್ಲಿ ಚೇಳು ಹಾವುಗಳು ಕಚ್ಚಿ ಸ್ವಲ್ಪ ಮಹಾತ್ಮರಿಗೆಲ್ಲ ತೊಂದರೆ ಆಗ್ತಾಯಿತ್ತಲ್ಲಿ. ಮತ್ತು ಇದೇ ಶ್ರಾವಣ ಮಾಸದಲ್ಲಿ ಒಂದು ದಿವಸ ಒಂದು ಮುಹೂರ್ತ ಬರುತ್ತೆ, ಒಂದು ಅಷ್ಟಮಿ ದಿವಸ. ಆ ಅಷ್ಟಮಿ ದಿವಸ ಈ ಮಂತ್ರಗಳೆಲ್ಲ ಪಾರಾಯಣ ಮಾಡಿಬಿಟ್ರೆ ಮತ್ತು ಯಾವತ್ತೂ ಚೇಳು ಹಾವು ನಮ್ಮ ತಂಟೆಗೆ ಬರೋದಿಲ್ಲ. ಬಂದರೂ ಕೂಡ ಅವು ಕಚ್ಚಿದ್ರೂ ಕೂಡ ಅವು ವಿಷ ನಮಗೆ ಏರೋದಿಲ್ಲ ಈ ಮಂತ್ರ ಪ್ರಭಾವದಿಂದ. ಪ್ರತಿ ವರ್ಷವೂ ಅದು ಮಾಡಿಸ್ತಾ ಯಾವತ್ತಿಂದ ಅದು ಈ ಮಂತ್ರ ಪಾರಾಯಣ ಮಾಡಿಸ್ತಾಯಿದ್ರು ಓಂಕಾರೇಶ್ವರ ಆಶ್ರಮದಲ್ಲಿ, ಆವತ್ತಿಂದ ಯಾರಿಗೂ ಏನೂ ಆಗಿಲ್ಲ. ಹಾವು ಮತ್ತು ಯಾರನ್ನೂ ಏನು ಕಚ್ಚೆಯಿಲ್ಲ. ಸುಮಾರು ಹಾವುಗಳು ಸುತ್ತಾಡ್ತಾ ಇರ್ತವೆ, ಬಟ್ ಯಾರಿಗೂ ಏನು ಕಚ್ಚೆಯಿಲ್ಲ. ಅದಾದಮೇಲೆ ಈ ಕೂಡ ಹಾವುಗಳೆಲ್ಲ ಕೆಲವೊಂದು ವರ ಕೇಳ್ತವೆ, ಆಸ್ತಿಕನಿಗೆ ಕೊಡ್ತವೆ. ಆಸ್ತಿಕನ ಸಂಬಂಧವಾದ ಮತ್ತೊಂದು ಅತ್ಯದ್ಭುತ ಘಟನೆಯನ್ನು ಹೇಳುತ್ತೇನೆ ಕೇಳಿರಿ ಶ್ರವಣಕರೇ ಅಂತ ಸ್ಟಾರ್ಟ್ ಮಾಡ್ತಾವ್ರೆ ಉಗ್ರಶ್ರವ ಸೌತಿಗಳು. ಇಂದ್ರನಿಂದ ವಿಸೃಷ್ಟನಾದ ತಕ್ಷಕನು ಎಷ್ಟು ಹೊತ್ತಾದರೂ ಯಜ್ಞಕುಂಡದೊಳಗೆ ಬೀಳಲೇ ಇಲ್ಲ. ಅಂತರಿಕ್ಷದಲ್ಲಿಯೇ ಸ್ತಬ್ಧನಾಗಿ ನಿಂತು ಬಿಟ್ಟೆನು. ತಕ್ಷಕನು ಯಜ್ಞಕುಂಡದಲ್ಲಿ ಬೀಳದೇ ಇದ್ದದ್ದು ಜನ್ಮೇಜಯನ ಚಿಂತೆಗೆ ಕಾರಣವಾಯಿತಂತೆ. ಯಜ್ಞೇಶ್ವರನು ದಗದಗನೆ ಪ್ರಜ್ವಲಿಸುತ್ತಿದ್ದನು. ಋತ್ವಿಜರು ವಿಧಿವತ್ತಾಗಿ ತಕ್ಷಕನನ್ನು ಮಂತ್ರದಿಂದ ಆಹ್ವಾನಿಸಿ ಸ್ವಾಹಾಕಾರ ಹೇಳಿಬಿಟ್ಟಿದ್ದರು. ಇಷ್ಟೆಲ್ಲ ಕರ್ಮಗಳು ಮುಗಿದಿದ್ದರೂ ಭಯಪೀಡಿತನಾದ ತಕ್ಷಕನು ಯಜ್ಞೇಶ್ವರನಲ್ಲಿ ಬೀಳದೆ ಆಕಾಶದಲ್ಲಿ ಇದ್ದು ಬಿಟ್ಟಿದ್ದನು. ತಕ್ಷಕನು ಆಕರ್ಷಿಸಿ ಅಗ್ನಿಕುಂಡದಲ್ಲಿ ಬೀಳಿಸುವ ಮಂತ್ರಗ್ರಾಮವು ಮನೀಷಿಗಳಾದ ಆ ಬ್ರಾಹ್ಮಣರಿಗೆ ತಿಳಿದಿರಲಿಲ್ಲವೇ, ಅಥವಾ ಅವರು ಮಾಡಿದ ಪ್ರಯೋಗದಲ್ಲಿ ದೋಷವೇನಾದರೂ ಇತ್ತಾ? ಎಲ್ಲ ಸರ್ಪಗಳಿಗಂತ ತಕ್ಷಕನು ಏಕೆ ಅಗ್ನಿಕುಂಡದಲ್ಲಿ ಬೀಳಲಿಲ್ಲ? ನನಗಂತೂ ಇದು ಆಶ್ಚರ್ಯವೆನಿಸಿದೆ ಅಂತ ಶೌನಕರಂತಾರೆ. ಆವಾಗ ಸೌತಿಗಳು ಹೇಳ್ತಾರೆ, ಮಂತ್ರಗ್ರಾಮದ ಮಹತ್ತರ ಶಕ್ತಿಯನ್ನು ಕುಂಠಿತಗೊಳಿಸುವಷ್ಟು ಸಾಮರ್ಥ್ಯವಿದ್ದ ಆಸ್ತಿಕನ ಆತ್ಮಶಕ್ತಿಯೇ ಇದಕ್ಕೆ ಮುಖ್ಯ ಕಾರಣ. ಅಷ್ಟೂ ಜನ ಋತ್ವಿಜರ ಸ್ವಾಹಾಕರಣ ಅವ್ರಿಗೆಲ್ಲರಿಗೂ ಕೂಡ ಇವನು ಒಂದು ಶಕ್ತಿ ಅಡ್ಡ ಬಂದಿರುತ್ತೆ. ಆತ್ಮಶಕ್ತಿ ಅಂದರೆ ಆತ್ಮಜ್ಞಾನಿ ಆದ ಆಸ್ತಿಕನ ಒಂದು ಆತ್ಮಜ್ಞಾನದ ಶಕ್ತಿ ಏನಿತ್ತು ಅದು ಅಷ್ಟು ಪವರ್ಫುಲ್ ಆಗಿತ್ತು ಅಂತ. ಇಂದ್ರನಿಂದ ವಿಸರ್ಜಿತನಾದ ತಕ್ಷಕನು ಪ್ರಜ್ಞಾಹೀನನಾಗಿದ್ದನು. ಮುಂದಿನ ಒಂದೆರಡು ಕ್ಷಣಗಳಲ್ಲಿ ಅವನು ಅಗ್ನಿಯಲ್ಲಿ ಬಿದ್ದು ಭಸ್ಮವಾಗಿ ಹೋಗಿಬಿಡುವನೆಂದಿದ್ದಾಗ ಸತ್ರವನ್ನು ನಿಲ್ಲಿಸುವಂತೆ ರಾಜನಿಂದ ವರವನ್ನು ಕೇಳಿದ ಆಸ್ತಿಕನು ಅಗ್ನಿಕುಂಡದಲ್ಲಿ ಬೀಳುತ್ತಿದ್ದ ತಕ್ಷಕನನ್ನು ಕುರಿತು 3 ಬಾರಿ ತಿಷ್ಟ 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 ಅಂದರೆ
ನಿಲ್ಲು 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 ಅಂತ 3 ಬಾರಿ ಹೇಳ್ಬಿಟ್ನಂತೆ ಅಷ್ಟೇ. ಅಲ್ಲೇ ಆಕಾಶದಲ್ಲಿ ಸ್ಥಿರ ಆಗಿಬಿಟ್ಟಿರ್ತಾನೆ. ಮತ್ತು ಈ ಥರ ರಾಜನನ್ನು ಆವಾಗ ಜನ್ಮೇಜಯನು ಆಸ್ತಿಕನ ಬಗ್ಗೆ ಹೇಳ್ತಾನೆ. ಆಸ್ತಿಕನು ಅಪೇಕ್ಷಿಸಿದ್ದನ್ನು ನಾನು ಕೊಟ್ಟು ಬಿಟ್ಟಿದ್ದೇನೆ, ಅವನು ಪ್ರಾರ್ಥನೆಯಂತೆ ಈ ಸರ್ಪಯಾಗವು ಇಲ್ಲಿಗೆ ಪರಿಸಮಾಪ್ತಿಯಾಗಲಿ ಅಂತ ಜನ್ಮೇಜಯನು ಕೂಡ ಇನ್ನು ವಿತ್ಡ್ರಾ ಮಾಡ್ಕೊಂಡ್ಬಿಡ್ತಾನೆ, ಅಷ್ಟೊಂದು ಪವರನ್ನು ನೋಡಿಬಿಟ್ಟ ಮೇಲೆ. ಮತ್ತು ಇಷ್ಟೆಲ್ಲ ಆದಮೇಲೆ ಮತ್ತು ವಾಸುಕಿ ಹಾವು ಹತ್ರ ವಾಪಸ್ ಬರ್ತಾನೆ ಆಸ್ತಿಕನು. ಅವನ್ನೆಲ್ಲ ಕಾಪಾಡಿದ್ದಕ್ಕೆ ವಾಸುಕಿಗೆ ತುಂಬ ಸಂತುಷ್ಟಿ ಆಗುತ್ತೆ. ಯಾಕಂದರೆ ಅವ್ರ ತಾಯಿ ಜರಾತ್ಕಾರು ಕೂಡ ಹಾವು ಜಾತಿಗೆ ಸೇರಿದ್ದ, ಆಕೆ ಕೂಡ ಭಸ್ಮ ಆಗಿಬಿಡ್ತಾ ಇದ್ಲು. ಅವರೆಲ್ಲ ಕೆಲವೊಂದು ಹಾವುಗಳನ್ನು ವಂಶನ ಕಾಪಾಡಿದ್ದಕ್ಕೆ ಅವರೆಲ್ಲ ಖುಷಿ ಆಗಿಬಿಡ್ತಾರೆ. ಖುಷಿ ಆಗಿಬಿಟ್ಟು ಅವರೆಲ್ಲ ಒಂದು ವರ ಕೇಳ್ತಾರೆ. ಆಸ್ತಿಕ, ನಾವು ನಿನಗೆ ಪ್ರಿಯವಾದ ಯಾವ ಕಾರ್ಯವನ್ನು ಮಾಡಿಕೊಡಬೇಕೆಂಬುದನ್ನು ಹೇಳು. ವಿದ್ವಾಂಸನೇ, ನೀನು ನಮ್ಮೆಲ್ಲರ ಆಪತ್ತಿನಿಂದ ವಿಮುಕ್ತಿಗೊಳಿಸಿರುವೆ. ಇದರಿಂದ ನಾವು ಸುಖಿತರಾಗಿದ್ದೇವೆ. ನಿನ್ನ ಯಾವ ಮನೋರಥಗಳು ಪೂರ್ಣಗೊಳಿಸಬೇಕಾಗಿರುವುದೆಂಬುದನ್ನು ಹೇಳು, ಅದನ್ನು ನಾವು ಪೂರ್ತಿ ಮಾಡಿಬಿಡ್ತೀವಿ ಅಂತ ಹಾವುಗಳು ವರ ಕೊಡ್ತಾರೆ. ಆವಾಗ ಒಳ್ಳೆ ವರನ ಕೇಳ್ತಾರೆ. ಲೋಕದಲ್ಲಿ ಬ್ರಾಹ್ಮಣರೇ ಆಗಲಿ ಇತರ ಮಾನವರೇ ಆಗಲಿ ಈ ನನ್ನ ಧರ್ಮಾಖ್ಯಾನವನ್ನು ಪ್ರಾತಃ ಕಾಲ ಮತ್ತು ಸಾಯಂಕಾಲಗಳಲ್ಲಿ ಪ್ರಸನ್ನಾತ್ಮರನ್ನಾಗಿ ಏಕಾಗ್ರಚಿತ್ತರಾಗಿ ಯಾರು ಪಠನ ಮಾಡುತ್ತಾರೋ ಅವರಿಗೆ ನಿಮ್ಮಿಂದ ಯಾವ ವಿಧವಾದ ಭಯವೂ ಇರಕೂಡದು. ಈಗ ನಾವು ಕೇಳ್ತಾ ಇರೋ ಮಹಾಭಾರತ ಕಥೆ ಕೂಡ ಅಷ್ಟೊಂದು ರಕ್ಷಣೆ ಕೊಡುತ್ತೆ. ಈ ಸ್ಟೋರಿ, ಈ ಆಖ್ಯಾನ ಇರಕೂಡದು. ಅಂತಹರನ್ನು ನೀವು ಯಾವ ಕಾರಣದಿಂದಲೂ ಬಾಧೆ ಪಡಿಸಬಾರದು ಅಂತ ಹಾವು ಹೇಳ್ತಾನೆ. ಮತ್ತು ಬಾಗಿನೇನೆ ಅಂದರೆ ತಂಗಿಯ ಮಗನೇ, ಆ ವರವನ್ನು ಕೇಳಿದೊಡನೆ ಸರ್ಪಗಳಿಗೆ ಮಹಾ ಆನಂದ ಆಯ್ತಂತೆ. ನೀನು ಕೇಳಿದ ಈ ವರವನ್ನು ನಾವು ಖಂಡಿತವಾಗಿಯೂ ವಿನಮ್ರವಾಗಿ ನಡೆಸಿಕೊಡುತ್ತೇವೆ ಅಂತ. ಇಷ್ಟು ಮಾತ್ರ ಅಲ್ಲ, ಇನ್ನೂ ಹೇಳ್ತಾನೆ. ಮತ್ತು ಅವರು ಎಕ್ಸ್ಟ್ರಾವಾಗಿ ಹಾವುಗಳು ಇನ್ನೂ ಬೋನಸ್ ಆಗಿ ಇನ್ನೊಂದು ಎಲ್ಲ ವರಗಳು ಕೊಟ್ಟುಬಿಡ್ತಾರೆ. ಅಸಿತ ಅಂದರೆ ಇವೆಲ್ಲ ಆಸ್ತಿಕನಿಗೆ ಪರ್ಯಾಯವಾಚಿ ಹೆಸರುಗಳು. ಅಸಿತ, ಆರ್ತಿಮಂತ ಮತ್ತು ಸುನೀತ ಈ ನಾಮಗಳನ್ನು ಹಗಲಿನಲ್ಲಾಗಲಿ ರಾತ್ರಿಯಲ್ಲಾಗಲಿ ಯಾರು ಪುನಶ್ಚರಣೆ ಮಾಡುತ್ತಾರೆಯೋ ಅಥವಾ ಸ್ಮರಿಸುತ್ತಾರೆಯೋ ಅವರಿಗೂ ಸಹ ಸರ್ಪಗಳಿಂದ ಭಯವಿರುವುದಿಲ್ಲ. ಎಕ್ಸ್ಟ್ರಾ ಬೋನಸ್ ವರಗಳು ಕೂಡ ಕೊಟ್ಬಿಡ್ತಾ ಇದ್ದಾರೆ. ಈ 3 ಹೆಸರು ಆಸ್ತಿಕನ ಹೆಸರುಗಳು: ಅಸಿತ, ಆರ್ತಿಮಂತ ಮತ್ತು ಸುನೀತ. ಸುನೀತ ಅಂತ ಹೆಣ್ಣು ಮಕ್ಕಳಿಗೆ ಇಟ್ಬಿಡ್ತಾರೆ. ಈ ಥರ ಈ 3 ಹೆಸರನ್ನು ನೆನೆಸ್ಕೊಡೋರು ಕೂಡ ಹಾವಿಂದ ಭಯ ಇರೋದಿಲ್ಲ. ಮತ್ತು ಜರಾತ್ಕಾರು ಮಹರ್ಷಿಯಿಂದ ಮತ್ತು ಈ ಮಂತ್ರದಲ್ಲಿ ಹೇಳೋದು, ಯೋ ಜರಾತ್ಕಾರುಣ ಜಾತೋ ಕಾರ್ವಾಂ ಮಹಾಶಯ ಆಸ್ತಿಕಃ ಸರ್ಪಸತ್ರೇ ವಹ ಪನ್ನಗಾನ್ ಯೋಗ್ಯರಕ್ಷತಃ ತಂ ಸ್ಮರಂತಂ ಮಹಾಭಾಗ ನಮಾಂ ಹಿಂಸಿತಮರ್ಹತ. ಅಂದರೆ ಜರಾತ್ಕಾರ ಮಹರ್ಷಿಯಿಂದ ಜರಾತ್ಕಾರುವೆಂಬ ನಾಗಕನ್ಯೆಯಲ್ಲಿ ಮಹಾಮಹಿಮನಾದ ಯಾವನು ಜನಿಸಿದನೋ, ಯಾವನು ಸರ್ಪಯಾಗದಲ್ಲಿ ಭಸ್ಮೀಭೂತರಾಗುತ್ತಿದ್ದ ನಿಮ್ಮನ್ನು ಸಂರಕ್ಷಿಸಿದನೋ ಅಂತಹ ಮಹಾಮಹಿಮನಾದ ಆಸ್ತಿಕನನ್ನು ಸ್ಮರಿಸುತ್ತಿರುವ ನನ್ನನ್ನು ಮಹಾಭಾಗರಾದ ನೀವು ಹಿಂಸಿಸುವುದು ಯೋಗ್ಯವಲ್ಲ. ಹೀಗೆಂದು ಹೇಳಿಕೊಂಡರೆ, ಈ ಮಂತ್ರವನ್ನು ಯಾರಾದರೂ ಹೇಳಿಕೊಂಡ್ರೆ, ಈ ಶ್ಲೋಕವನ್ನು 1-2 ಬಾರಿ ಉಚ್ಚರಿಸಿದರೂ ಸರ್ಪಗಳು ಹತ್ತಿರವೂ ಸುಳಿಯುವುದಿಲ್ಲ, ಹತ್ತಿರ ಕೂಡ ಬರೋದಿಲ್ವಂತೆ. ಸರ್ಪವು ಕಣ್ಣಿಗೆ ಬಿದ್ದೊಡನೆಯೇ ಹೀಗೆ ಹೇಳಬೇಕು: ಸರ್ಪಾಪಸರ್ಪ ಭದ್ರಂತೆ ಗಚ್ಚ ಸರ್ಪ ಮಹಾವಿಷ ಜನಮೇಜಯ ಯಜ್ಞಾಂತೆ ಆಸ್ತಿಕ ವಚನಂ ಸ್ಮರ ಅಂತ ಈ ಮಂತ್ರ ಹೇಳ್ಕೋಬೇಕು. ಮಹಾವಿಷವುಳ್ಳ ಮಹಾಸರ್ಪ, ಇದರ ಅರ್ಥ ಮಹಾವಿಷವುಳ್ಳ ಮಹಾಸರ್ಪವೇ, ಅತ್ತ ಸರಿ, ಇಲ್ಲಿಂದ ಹೊರಟು ಹೋಗು, ನಿನಗೆ ಮಂಗಳವಾಗಲಿ. ಜನಮೇಜಯನು ಮಾಡಿದ ಸರ್ಪಯಾಗದ ಅಂತ್ಯದಲ್ಲಿ ಮಹಾಮಹಿಮನಾದ ಆಸ್ತಿಕನು ನಿನ್ನ ಪೂರ್ವಜರನ್ನು ಕುರಿತು ಏನು ಹೇಳಿದ್ದನೆಂಬುದನ್ನು ಸ್ಮರಿಸು. ಹೀಗೆಂದು ಹೇಳುವವನಿಗೂ ಸರ್ಪಗಳು ಭಯವಿರೋದಿಲ್ಲ. ಈ ಶ್ಲೋಕ ಹೇಳ್ಬಿಟ್ರೆ ಒಂದು ವೇಳೆ ಹಾವು ಮರೆತೋಗ್ಬಿಟ್ಟಿದ್ರು ಕೂಡ ಅವು ಸ್ಮರಣೆಗೆ ತಗೊಂಡ್ಬಿಡ್ತಾವಂತ. ಹೌದಲ್ಲ, ನಮ್ಮ ವಂಶವನ್ನು ಜನಮೇಜಯ ಕಾಪಾಡಿದ್ದ, ಅವನಿಗೆ ಮಾತು ಕೊಟ್ಟಿದ್ದೀವಿ ನಾವು ಅಂದ್ಬಿಟ್ಟು. ಮತ್ತು ಆಸ್ತಿಕಸ್ಯ ವಚಶ್ರುತ್ವ ಯಃ ಸರ್ಪೋ ನ ನಿರ್ವರ್ತತೆ ಶತದಾ ಬಿದ್ಯತೆ ಮೂರ್ಧ್ನಿ ಶಿಂಶವೃಕ್ಷಫಲಂ ಯಥಾ. ಆಸ್ತಿಕನು ಹೇಳಿದ ಮಾತುಗಳನ್ನು ಜ್ಞಾಪಕಕ್ಕೆ ತಂದ ಮೇಲೂ
ಯಾವ ಸರ್ಪವು ತನ್ನ ಪಾಡಿಗೆ ತಾನು ಹೊರಟು ಹೋಗುವುದಿಲ್ಲವೋ ಅಂತಹ ಸರ್ಪದ ತಲೆಯು ಶಿಂಚ ವೃಕ್ಷದ ಫಲದಂತೆ ನೂರಾರು ಹೋಳಾಗುತ್ತದೆ. ಒಂದು ವೇಳೆ ಹಾವುಗಳೇನಾದರೂ ಅದನ್ನು ರೂಲ್ ಫಾಲೋ ಮಾಡಲಿಲ್ಲ, ಆಸ್ತಿಕನನ್ನು ನಾವು ಸ್ಮರಣೆ ಮಾಡಿದ ತಕ್ಷಣ ಅವು ವಾಪಸ್ ಹೋಗ್ದಿರ ಆ ಮನುಷ್ಯರನ್ನು ಯಾರಾದರೂ ಮತ್ತೆ ಹಾವೇನಾದರೂ ಕಚ್ಚಿದ್ರೆ ಹಾವೇ ಆದರೂ ಸಾವಿರ ಸಾವಿರ ಪೀಸ್ಗಳಾಗೋಗುತ್ತಂತೆ ಹಾವುಗಳು. ಅವಾಗವೇ ಹಂಗೆ ಶಾಪ ಇಟ್ಕೊತಾ ಇದ್ದಾರೆ. ನಾವು 100% ಇದನ್ನು ಪಾಲನೆ ಮಾಡಲಿಲ್ಲ ಅಂದರೆ, ಯಾವುದಾದ್ರೂ ಹಾವು ಜಾತಿ ಪಾಲನೆ ಮಾಡಲಿಲ್ಲ ಅಂದರೆ ಅಂತ. ಮತ್ತು ಸರ್ವಶ್ರೇಷ್ಠರ ಈ ಮಾತುಗಳನ್ನು ಕೇಳಿ ಆಸ್ತಿಕನು ಸುಪ್ರಸನ್ನಾದನು. ಮಾತುಲನ ಅನುಮತಿಯನ್ನು ಪಡೆದು ತನ್ನ ನಿವಾಸಕ್ಕೆ ತೆರಳಿದನು. ಈ ರೀತಿಯಾಗಿ ಆಸ್ತಿಕನು ಜನಮೇಜಯನ ಸರ್ಪಯಾಗದ ಸಮಯದಲ್ಲಿ ಆಗುವುದರಲ್ಲಿದ್ದ ಸರ್ಪಗಳ ಸರ್ವನಾಶನವನ್ನು ತಪ್ಪಿಸಿ ಸರ್ಪವಂಶೋದ್ಧಾರಕನೆಂಬ ಖ್ಯಾತಿಯನ್ನು ಪಡೆದನು. ಜನಮೇಜಯನಿಂದಲೂ ಸರ್ಪಗಳಿಂದಲೂ ಸನ್ಮಾನಿತನಾಗಿ ವಿವಾಹಿತನಾಗಿ ಪುತ್ರ ಪೌತ್ರರನ್ನು ಪಡೆದು ಕಾಲ ನಿಯಮದಂತೆ ಪರಲೋಕವನ್ನೈದಿದನು. ಅವನು ಚೆನ್ನಾಗಿ ಅವನ ಜೀವನ ನಡೆಸಿಬಿಟ್ಟು ಮತ್ತು ಅವನು ಪುತ್ರ ಪೌತ್ರ ಮೊಮ್ಮಕ್ಕಳೆಲ್ಲ ಹುಟ್ಟಿದ ಮೇಲೆ ಉನ್ನತವಾದ ಲೋಕಗಳಿಗೆ ಹೊರಟೋಗ್ಬಿಟ್ನಂತೆ ಆಸ್ತಿಕ. ಈ ಥರ ಬ್ರಾಹ್ಮಣೋತ್ತಮರೇ, ಪುಣ್ಯಪ್ರದವಾದ ಆಸ್ತಿಕನ ಆಖ್ಯಾನವನ್ನು ನಾನು ನಿಮಗೆ ಯಥಾವತ್ತಾಗಿ ಹೇಳಿದ್ದೇನೆ. ಈ ಆಖ್ಯಾನವನ್ನು ಕೇಳುವುದರಿಂದ ಸರ್ಪಗಳ ಸಂಬಂಧವಾದ ಭಯವಿರುವುದಿಲ್ಲ. ಈ ಸ್ಟೋರಿಯನ್ನು ಕೇಳಿದ್ರೇ ಈ ಕಥೆಯನ್ನು ಹಿಂದೆ ನಿಮ್ಮ ಪೂರ್ವಜನಾದ ಮಹರ್ಷಿಯಾದ ಪ್ರಮತಿಯು ತನ್ನ ಮಗನಾದ ರುರುವಿಗೆ ಹೇಳಿದನು. ಆ ಕಥೆಯನ್ನು ನಾನು ಸ್ವಲ್ಪವಾದರೂ ಸಂಕ್ಷೇಪಿಸುವುದಿರುವುದಿಲ್ಲ, ಅಂದರೆ ಡೀಟೇಲಾಗಿ ಹೇಳಿಬಿಟ್ಟಿದ್ದೀನಿ. ಅವನು ಯಾವ ವಾಕ್ಯಗಳಿಂದ ಈ ಕಥೆಯನ್ನು ತನ್ನ ಮಗನಿಗೆ ಹೇಳಿದ್ದನೋ ಅದೇ ವಾಕ್ಯಗಳನ್ನು ನಾನು ಇಲ್ಲಿ ಕಂಪ್ಲೀಟಾಗಿ ಡೀಟೇಲಾಗಿ ಹೇಳಿಬಿಟ್ಟಿದ್ದೀನಿ ಅಂದ್ಬಿಟ್ಟಿದ್ದನು. ಉಗ್ರಶ್ರವ ಸೌತಿ ಹೇಳಿಬಿಟ್ಟಿದ್ದಾರೆ. ಆಸ್ತಿಕನ ಈ ಧರ್ಮಮಯವಾದ ಉಪಾಖ್ಯಾನ ಶ್ರವಣವು ಪುಣ್ಯವನ್ನು ಹೆಚ್ಚಿಸುತ್ತದೆ. ಡುಂಡುಬನ ರುರುವಿನೊಡನೆ ಮಾಡಿದ ಆಸ್ತಿಕನ ಪ್ರಸ್ತಾಪದಿಂದಾಗಿ ಪ್ರಮತಿಯು ಈ ಕಥೆಯನ್ನು ರುರುವಿಗೆ ಹೇಳಬೇಕಾಯಿತು. ಪ್ರಮತಿಯ ಮಗ ರುರು ಆಗಿರ್ತಾನೆ. ರುರುಗೆ ಆ ಡುಂಡುಬ ಅಂತ ಶಾಪಗ್ರಸ್ತನಾದ ಒಂದು ಹಾವು ಎಲ್ಲ ಸ್ಟೋರಿ ಹೇಳ್ತಾನೆ. ಜನ್ಮೇಜಯನಿ ಯಾಗದ ಬಗ್ಗೆ ಅಲ್ಲಿ ಬೀಜ ಹಾಕಿರ್ತಾನೆ. ಆ ಜನ್ಮೇಜಯನಿ ಯಾಗದ ಒಳಗಡೆ ಮತ್ತೆ ಹರಣಿ ಮಂಥನ ಬಂದುಬಿಡ್ತು, ಕದ್ರು ವನಿತೆಯರ ಶಾಪ ಬಂದುಬಿಡ್ತು. ಸ್ಟೋರಿಗಳ ಒಳಗಡೆ ಸ್ಟೋರಿ ಹಂಗೆ ಹೋಗ್ಬಿಟ್ಟಿದೆ ಮೇಯ್ನಾಗಿ. ಈ ಥರ ಅದನ್ನೆಲ್ಲ ಪೂರ್ತಿ ಮತ್ತು ಉಪಸಂಹಾರ ಮಾಡ್ತಾಯಿದ್ದಾರೆ. ಅದೇ ಕಾರಣದಿಂದಲೇ ನಿಮಗೂ ಈ ಕಥೆಯನ್ನು ಕೇಳಬೇಕೆಂದು ಬಹುವಾದ ಕುತೂಹಲತ ಇದೆಯಾ? ಮಹಾತ್ಮನಾದ ಆಸ್ತಿಕನ ಈ ಪುಣ್ಯ ಕಥೆಯು ಶ್ರವಣದಿಂದ ನಿಮ್ಮ ಮನಸ್ಸಿನ ಕೌತೂಹಲವು ನಿವೃತ್ತಿವಾಗಲಿ ಅಂದ್ಬಿಟ್ಟು ಈ ಅಧ್ಯಾಯ ಪೂರ್ತಿ ಆಯಿತು. ಇದಾದಮೇಲೆ ಇನ್ನು ಮಹಾಭಾರತದ ಉಪಕ್ರಮ ಸ್ಟಾರ್ಟ್. ಈಗ ನಿಜವಾದ ಮಹಾಭಾರತದ ಇನ್ನು ಸ್ಟಾರ್ಟ್ ಆಗುತ್ತೆ. ಸರ್ಪಯಾಗದಲ್ಲಿ ಆಗುತ್ತೆ. ಈ ಸರ್ಪಯಾಗದಲ್ಲಿ ಏನೇನೆಲ್ಲ ಸ್ಟೋರಿಗಳು ನಡೀತು, ವ್ಯಾಸರಲ್ಲಿ ಬರೋದು ಸರ್ಪಯಾಗದಲ್ಲಿ, ವ್ಯಾಸರಲ್ಲಿ ಬಂದ ಮೇಲೆ ಇನ್ನು ಸ್ಟೋರಿಗಳು ಸ್ಟಾರ್ಟ್ ಆಗಿಬಿಟ್ಟು ನಾವೆಲ್ಲ ಮುಂದುವರಿಯುತ್ತೆ. ಅದು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ.